ಒಂದೇ ಕ್ರೀಡಾಂಗಣ ಮೂರು ಸಲ ಉದ್ಘಾಟನೆ ಮಾಡಿದ ಕೆಕೆಆರ್ಡಿಬಿ ಅಧ್ಯಕ್ಷ ಅಜಯ್ ಸಿಂಗ್. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಒಳ ಕ್ರೀಡಾಂಗಣ ಉದ್ಘಾಟನೆಯ ಸಂದರ್ಭದಲ್ಲಿ ಕ್ರೀಡಾಪಟುಗಳ ಆಕ್ರೋಶ. ಒಳ ಕ್ರೀಡಾಂಗಣ ಕಾಮಗಾರಿ ಇನ್ನೂ ಮುಗಿದಿಲ್ಲ. ಸದ್ಯ ಮೂಲಭೂತ ಸೌಲಭ್ಯದ ಕೊರತೆ ಇದೆ. ಯಾವುದೇ ಆಟದ ಸಾಮಾನುಗಳಿಲ್ಲ. ಕಳಪೆ ಕಾಮಗಾರಿ ಕೂಡ ಮಾಡಲಾಗಿದೆ. ಈಗಾಗಲೇ ಕ್ರೀಡಾಂಗಣ ಬಿರುಕು ಬಿಟ್ಟಿದೆ ಎಂದು ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಕ್ರೀಡಾಪಟುಗಳು. ಇದರ ವಿರುದ್ಧ ಕೋಪಗೊಂಡಂತ ಅಜಯ್ ಸಿಂಗ್ ಕೇಳಲು ಬಂದ ಕ್ರೀಡಾಪಟುಗಳಿಗೆ ಗದರಿಸಿ ಕಳಿಸಿದ್ದಾರೆ. ಅಜಯ್ ಸಿಂಗ್ ಅವರು ಗೆಟ್ ಔಟ್, ನಾನ್ ಸೆನ್ಸ್ ಎಂದು ಆವಾಜ್ ಹಾಕಿದ್ರಂತೆ. ಯಾವುದೇ ಆಟದ ಸಾಮಾನುಗಳಿಲ್ಲ, ಕಳಪೆ ಕಾಮಗಾರಿಯಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಕೆಕೆಆರ್ಡಿಬಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ, ಗುರುತರ ಆರೋಪ ಕೇಳಿ ಬರ್ತಾ ಇದೆ. ಕ್ರೀಡಾಪಟುಗಳ ಆರೋಪವನ್ನ ಮಾಡ್ತಾ ಇದ್ದಾರೆ. ಕೇಳಲು ಬಂದ ಕ್ರೀಡಾಪಟುಗಳಿಗೆ ಗದರಿಸಿ ಕಳುಹಿಸಿದ ಅಜಯ್ ಸಿಂಗ್ ಗೆಟ್ ಔಟ್, ನಾನ್ ಸೆನ್ಸ್ ಎಂದು ಆವಾಜ್ ಹಾಕಿದ್ರಂತೆ ಅಜಯ್ ಸಿಂಗ್ ಅವರು. ನಾಟ್ ತಂದಿದ್ದಾರೆ, ಆ ದುಡ್ಡಿಂದ ನೆಟ್ ತಂದಿದ್ದಾರೆ. ಅವರೇ ಸ್ವತಃ ಪಟ್ಟಿಯನ್ನು ಹಾಕಿ ನೆಟ್ ತಂದಿದ್ದಾರೆ. ಬ್ಯಾಟ್ ಮೆಟಲ್ ಬೇಕಾದಂತ ಸಾಮಾನು ತಂದಿದ್ದಾರೆ. ತಂದು ಆಟ ಆಡ್ತಾರೆ. ಅದನ್ನ ತಂದು ಇವತ್ತು ಉದ್ಘಾಟನೆ ಮಾಡ್ತಾರೆ. ಬೇರೆ ಇಲ್ಲಿ ಆಟ ಆಡುವಂತ ಯುವಕರು ತಂದಿರ್ತಕ್ಕಂಥ ದಿನ ಸಾಮಗ್ರಿಗಳನ್ನು ಬಳಸಿ ಉದ್ಘಾಟನೆ ಮಾಡುವಂತ ಶಾಸಕರು ಇವರು. 3 ಬಾರಿ ಗೆದ್ದಂತ ಶಾಸಕರು. ಕೆಕೆಆರ್ಡಿಬಿ ಅನ್ನಂತ ದೊಡ್ಡ ಒಂದು ವ್ಯವಸ್ಥೆ ಇರತಕ್ಕಂತ ಅಂತ ಇದರ ಅಧ್ಯಕ್ಷರವರು. ಸರ್ಕಾರ ಇವ್ರದೇ ಸರ್ಕಾರ, ಇವ್ರದೇ ಸಚಿವರು ಎಲ್ಲ ಇದ್ರು ಸಹಿತ ಯುವಕರು ತಂದಂತ ಒಂದು ಸಾಮಗ್ರಿಗಳನ್ನು ಬಳಸಿ ಅದನ್ನ ಆಟ ಆಡುವ ಮೂಲಕ ಉದ್ಘಾಟನೆ ಮಾಡಿ ಹೋಗ್ತಾರೆ ಅಂತ ಹೇಳಿದ್ರೆ ಇಂಥ ನಾಚಿಕೆಗೇಡು ಇಡೀ ಜಗತ್ತಿನ ಎಲ್ಲ ವಿಷಯಕ್ಕೆ ಸಾಧ್ಯನೇ ಇಲ್ಲ. ಕೇಳಕ್ ಬಂದಂತ ಯುವಕರನ್ನ ಪ್ರಶ್ನೆ ಮಾಡಿದಂತ ಯುವಕರಿಗೆ ಗೆಟ್ ಔಟ್, ಶಟಪ್, ನಿನಗೆ ಬರ್ತದೆ ಇಂಗ್ಲಿಷ್, ನಾವು ಓದಿದೀವಿ, ನಮಗೂ ಓದಿದ ಇಂಗ್ಲಿಷ್ ಪದಗಳು ನಾವು ವಾಪಸ್ ಬಳಸಿದ್ರೆ ನಿಮ್ಮ ಗುಂಡಾಗಿರಿ, ನಿಮ್ಮ ದುರ್ವರ್ತನೆ ಬಹಳ ದಿನ ನಡೆದಿಲ್ಲ. ಮಾನ್ಯ ಶಾಸಕರೇ, ಇದು ಸರಿಯಲ್ಲ. ದಯವಿಟ್ಟು ಹೇಳ್ತೀನಿ, ನೀವು ಮೂರು ಬಾರಿ ಉದ್ಘಾಟನೆ ಮಾಡಿದಂತ ಇದನ್ನ ತಕ್ಷಣ ಸರಿ ಮಾಡಬೇಕು. ಇಲ್ದಿದ್ರೆ ಇದು ಅತಿರೇಕಕ್ಕೆ ತಗೊಳ್ಳುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ. ಈ ಲಾಸ್ಟ್ ಟೈಮ್ ಕೂಡ ಆಲ್ರೆಡಿ 1 ವರ್ಷದಿಂದ ನಾವೇ ರಿಕ್ವೆಸ್ಟ್ ಮಾಡ್ಕೊಂಡು ಓಪನಿಂಗ್ ಮಾಡಿ ಆಡ್ತಾ ಇದೀವಿ. ಅದು ಆಡದೇ ಇದ್ರೆ ಕಂಪ್ಲೀಟ್ ಮ್ಯಾಟ್ ಎಲ್ಲ ಮೇಲ್ ಬಂದು ಇಡೀ ಗ್ರೌಂಡ್ ಹಾಳಾಗ್ತದೆ ಅಂತೇಳಿ ಅವನ್ನ ರಿಕ್ವೆಸ್ಟ್ ಮಾಡ್ಕೊಂಡು ನಾವೇ ನಟ್ಗಳನ್ನು ತಂದು, ನಾವೇ ಸ್ಟ್ಯಾಂಡ್ಗಳನ್ನು ತಂದು ನಾವೇ ಮಾಡ್ತಿದ್ದೀವಿ. 3ನೇ ಬಾರಿ ಇದನ್ನ ಉದ್ಘಾಟನೆ ಮಾಡ್ತಿದ್ದಾರೆ. ಈಗ ಇಷ್ಟು ನಿರ್ಲಕ್ಷ್ಯ ವಹಿಸಿದ್ರೆ ಆ ಗ್ರೌಂಡ್ ನೋಡ್ರಿ, ಒಂದ್ಸಲ ಮಳೆ ಬಂದ್ರೆ 15 ದಿನ ಒಳಗಡೆ ಕಾಲಿಡಕ್ಕಾಗಲ್ಲ. ಆಲ್ರೆಡಿ ಅದು ಮ್ಯಾಟ್ಗಳು ಮುರಿದಿದೆ. ಯಾವುದು ಇದು ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೂ ಸರಿಯಾಗಿಲ್ಲ ಅಂತ ಹೇಳಿದ್ರು ಕೂಡ ಅದ್ರ ಯಾವ್ದ್ರೂ ಅದ್ರ ಬಗ್ಗೆ ಅರ್ಥನೇ ಇಲ್ಲ. ಬರೀ ಅದನ್ನು ಓಪನಿಂಗ್ ಮಾಡೋದು. 3ನೇ ಬಾರಿ ಓಪನಿಂಗ್ ಯಾಕೆ ಮಾಡ್ತಾ ಇದ್ದೀರಿ ಸರ್ ಅಂದ್ರೆ, ಇದು ಓಪನಿಂಗ್ ಅಲ್ಲಪ್ಪ, ನಾನ್ ಸೆನ್ಸ್ ಇದೆ ಹೋಗು ಅಂತ ಮಾತಾಡ್ತಾರೆ. ಅವ್ರು ಮಾತಾಡಿದಾಗ ನಾವು ಅದೇ ಪದಗಳು ಎದುರು ಮಾತಾಡಿದ್ರೆ ಏನು ಉಳಿತಲ್ಲಿ? ಜನರು ಎಚ್ಚೆತ್ಕೊಳ್ಬೇಕು ನೋಡ್ರಿ. ನಿಮ್ಮ ಮಕ್ಕಳೇ ಆಡೋ ಜಾಗ ಇದು. ಇಲ್ಲಿ ಯಾರು ನಾವೊಬ್ರೇ ಆಡೋದಲ್ಲ, ಎಲ್ಲ ನಿಮ್ಮ ಮಕ್ಕಳು. ಆ ದುಡ್ಡಿಂದ ನಾಟ್ ತಂದಿದ್ದಾರೆ, ಆ ದುಡ್ಡಿಂದ ನೆಟ್ ತಂದಿದ್ದಾರೆ. ಅವರೇ ಸ್ವತಃ ಪಟ್ಟಿಯನ್ನು ಹಾಕಿ ನೆಟ್ ತಂದಿದ್ದಾರೆ. ಬ್ಯಾಟ್ ಮೆಟಲ್ ಬೇಕಾದಂತ ಸಾಮಾನು ತಂದಿದ್ದಾರೆ. ತಂದು ಆಟ ಆಡ್ತಾರೆ. ಅದನ್ನ ತಂದು ಇವತ್ತು ಉದ್ಘಾಟನೆ ಮಾಡ್ತಾರೆ. ಬೇರೆ ಇಲ್ಲಿ ಆಟ ಆಡುವಂತ ಯುವಕರು ತಂದಿರ್ತಕ್ಕಂಥ ದಿನ ಸಾಮಗ್ರಿಗಳನ್ನು ಬಳಸಿ ಉದ್ಘಾಟನೆ ಮಾಡುವಂತ ಶಾಸಕರು ಇವರು. 3 ಬಾರಿ ಗೆದ್ದಂತ ಶಾಸಕರು. ಕೆಕೆಆರ್ಡಿಬಿ ಅನ್ನಂತ ದೊಡ್ಡ ಒಂದು ವ್ಯವಸ್ಥೆ ಇರತಕ್ಕಂಥ ಅಂತ ಇದರ ಅಧ್ಯಕ್ಷರವರು. ಸರ್ಕಾರ ಇವ್ರದೇ ಸರ್ಕಾರ, ಇವ್ರದೇ ಸಚಿವರು ಎಲ್ಲ ಇದ್ರು ಸಹಿತ ಯುವಕರು ತಂದಂತ ಒಂದು ಸಾಮಗ್ರಿಗಳನ್ನು ಬಳಸಿ ಅದನ್ನ ಆಟ ಆಡುವ ಮೂಲಕ ಉದ್ಘಾಟನೆ ಮಾಡಿ ಹೋಗ್ತಾರೆ ಅಂತ ಹೇಳಿದ್ರೆ ಇಂಥ ನಾಚಿಕೆಗೇಡು ಇಡೀ ಜಗತ್ತಿನ ಎಲ್ಲ ವಿಷಯಕ್ಕೆ ಸಾಧ್ಯನೇ ಇಲ್ಲ. ಕೇಳಕ್ ಬಂದಂತ ಯುವಕರನ್ನ ಪ್ರಶ್ನೆ ಮಾಡಿದಂತ ಯುವಕರಿಗೆ ಗೆಟ್ ಔಟ್, ಶಟಪ್, ನಿನಗೆ ಬರ್ತದೆ ಇಂಗ್ಲಿಷ್, ನಾವು ಓದಿದೀವಿ, ನಮಗೂ ಓದಿದ ಇಂಗ್ಲಿಷ್ ಪದಗಳು ನಾವು ವಾಪಸ್ ಬಳಸಿದ್ರೆ ನಿಮ್ಮ ಗುಂಡಾಗಿರಿ, ನಿಮ್ಮ ದುರ್ವರ್ತನೆ ಬಹಳ ದಿನ ನಡೆದಿಲ್ಲ. ಮಾನ್ಯ ಶಾಸಕರೇ, ಇದು ಸರಿಯಲ್ಲ. ದಯವಿಟ್ಟು ಹೇಳ್ತೀನಿ, ನೀವು ಮೂರು ಬಾರಿ ಉದ್ಘಾಟನೆ ಮಾಡಿದಂತ ಇದನ್ನ ತಕ್ಷಣ ಸರಿ ಮಾಡಬೇಕು. ಇಲ್ದಿದ್ರೆ ಇದು ಅತಿರೇಕಕ್ಕೆ ತಗೊಳ್ಳುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ. ಈ ಲಾಸ್ಟ್ ಟೈಮ್ ಕೂಡ ಆಲ್ರೆಡಿ 1 ವರ್ಷದಿಂದ ನಾವೇ ರಿಕ್ವೆಸ್ಟ್ ಮಾಡ್ಕೊಂಡು ಓಪನಿಂಗ್ ಮಾಡಿ ಆಡ್ತಾ ಇದೀವಿ. ಅದು ಆಡದೇ ಇದ್ರೆ ಕಂಪ್ಲೀಟ್ ಮ್ಯಾಟ್ ಎಲ್ಲ ಮೇಲ್ ಬಂದು ಇಡೀ ಗ್ರೌಂಡ್ ಹಾಳಾಗ್ತದೆ ಅಂತೇಳಿ ಅವನ್ನ ರಿಕ್ವೆಸ್ಟ್ ಮಾಡ್ಕೊಂಡು
ನಾವೇ ನಟ್ಗಳನ್ನು ತಂದು ನಾವೇ ಸ್ಟ್ಯಾಂಡ್ಗಳನ್ನು ತಂದು ನಾವೇ ಮಾಡ್ತಿದ್ದೀವಿ. 3ನೇ ಬಾರಿ ಇದನ್ನ ಉದ್ಘಾಟನೆ ಮಾಡ್ತಿದ್ದಾರೆ. ಈಗ ಇಷ್ಟು ನಿರ್ಲಕ್ಷ್ಯ ವಹಿಸಿದ್ರೆ ಆ ಗ್ರೌಂಡ್ ನೋಡ್ರಿ, ಒಂದ್ಸಲ ಮಳೆ ಬಂದ್ರೆ 15 ದಿನ ಒಳಗಡೆ ಕಾಲಿಡಕ್ಕಾಗಲ್ಲ. ಆಲ್ರೆಡಿ ಅದು ಮ್ಯಾಟ್ಗಳು ಮುರಿದಿದೆ. ಯಾವುದು ಇದು ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೂ ಸರಿಯಾಗಿಲ್ಲ ಅಂತ ಹೇಳಿದ್ರು ಕೂಡ ಅದ್ರ ಯಾವ್ದ್ರೂ ಅದ್ರ ಬಗ್ಗೆ ಅರ್ಥನೇ ಇಲ್ಲ. ಬರೀ ಅದನ್ನು ಓಪನಿಂಗ್ ಮಾಡೋದು 3ನೇ ಬಾರಿ ಓಪನಿಂಗ್ ಯಾಕೆ ಮಾಡ್ತಾ ಇದ್ದೀರಿ ಸರ್ ಅಂದ್ರೆ, ಇದು ಓಪನಿಂಗ್ ಅಲ್ಲಪ್ಪ, ನಾನ್ಸೆನ್ಸ್ ಇದೆ ಹೋಗು ಅಂತ ಮಾತಾಡ್ತಾರೆ. ಅವ್ರು ಮಾತಾಡಿದಾಗ ನಾವು ಅದೇ ಪದಗಳು ಎದುರು ಮಾತಾಡಿದ್ರೆ ಏನು ಉಳಿತಲ್ಲಿ? KKRDBಯ ಕಾರ್ಯಗಳೇನಿದೆ, ಗುಲ್ಬರ್ಗಾದಲ್ಲಿ KKRDBಯ ಅಧ್ಯಕ್ಷ ಅಜಯ್ ಸಿಂಗ್ ಅವರು ಇವತ್ತು ಉದ್ಘಾಟನೆ ಮಾಡಿದ್ರು ಕ್ರೀಡಾಂಗಣವನ್ನು. ಸೊ ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆ ಜೇವರ್ಗಿ ಪಟ್ಟಣದಲ್ಲಿ ಆಗಿರುವಂತಹದ್ದು. ಇಲ್ಲಿ ಕ್ರೀಡಾಪಟುಗಳು ಪ್ರಶ್ನೆ ಮಾಡ್ತಾರೆ, ಒಂದೇ ಬಿಲ್ಡಿಂಗ್ನ ಎಷ್ಟು ಸರಿ ಓಪನಿಂಗ್ ಮಾಡ್ತೀರಿ, ಇದು 3ನೇ ಸರಿ ನೀವು ಓಪನಿಂಗ್ ಕಾರ್ಯಕ್ರಮ ಮಾಡ್ತಾ ಇರೋದು ಅಂತ ಕೇಳ್ತಾರೆ. ಆಗ ಅಜಯ್ ಸಿಂಗ್ ಅವರು ಹೇಳ್ತಾರೆ, ಏನು ನಾನ್ಸೆನ್ಸ್ ಇದೆಯೋ ನೀನು ಅಂತ ಹೇಳ್ತಾರಂತೆ. ಸೊ ಈ ಒಂದು ನಡೆಗೆ ಆಕ್ರೋಶದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಯಾವುದೇ ಕ್ರೀಡಾ ಸಾಮಗ್ರಿಗಳು ಇಲ್ಲಿ ಇಲ್ಲ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಎಸ್, ಈಗಾಗಲೇ ಕ್ರೀಡಾಂಗಣ ಬಿರುಕು ಬಿಟ್ಟಿದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದರೆ ಕಾಮಗಾರಿಯನ್ನು ಯಾರಿಗೆ ಕೊಟ್ಟಿದ್ರಿ? ಇದಕ್ಕೆ ಉತ್ತರ ಕೊಡಬೇಕಾದಂಥವ್ರು ಯಾರು? ಅಜಯ್ ಸಿಂಗ್ ಅವರ ಮಾತುಗಳು ಕ್ರೀಡಾಪಟುಗಳು ಏನು ಪ್ರಶ್ನೆ ಮಾಡಲಿಕ್ಕೆ ಬಂದಿದ್ರು ಅವರ ವಿರುದ್ಧ ಹರಿಹಾಯ್ದಿರುವಂತಹದ್ದು. ಗೆಟ್ ಔಟ್ ನಾನ್ಸೆನ್ಸ್ ಅಂತೆಲ್ಲ ಮಾತಾಡಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಬಿರುಕು ಬಿಟ್ಟಿರುವಂತಹ ಕ್ರೀಡಾಂಗಣ ಕೂಡ ಈಗಾಗಲೇ ಯಾವ ರೀತಿಯಲ್ಲಿ ವ್ಯವಸ್ಥೆ ಇದೆ ಅಂದರೆ ಬಿರುಕು ಬಿಟ್ಟಿರುವಂತಹ ದೃಶ್ಯಗಳು ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಮತ್ತು ಈ ಥರದ ಒಂದು ದೌರ್ಜನ್ಯವನ್ನು ಈ ಭಾಗದ ಶಾಸಕರು ಮಾಡಿರೋದು ಸರಿಯಲ್ಲ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನಿಮ್ಮನ್ನು ಪ್ರಶ್ನೆ ಮಾಡೋದೇ ತಪ್ಪ? ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ಈ ರೀತಿಯಾದ ಕೋಪ ತಮಗೆ ಯಾಕೆ ಬರ್ತಾ ಇದೆ? ಯಾಕೆ ನಮ್ಮನ್ನು ಹೊರಗಡೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ? ಈ ಥರದ 16 ಪ್ರಶ್ನೆಗಳನ್ನು ಅಲ್ಲಿಯ ಕ್ರೀಡಾಪಟುಗಳು ಮಾಡಿರುವಂಥದ್ದು.